ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧಾರಾವತಿ ಫುಡ್ಸ್. ಇವತ್ತು ನಾನು ನಿಮಗೆ ರಾಗಿ ಚೂಡ ಮಾಡಿ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಶೇಂಗಾ ಒಂದು ಅರ್ಧ ಬಟ್ಲು, ಬೆಳ್ಳುಳ್ಳಿ ಜಜ್ಜಿದ್ದು ಮತ್ತು ಜೀರಿಗೆ, ಸಾಸಿವೆ, ಅದ್ರ ಜೊತೆ ಒಂದು ಸ್ವಲ್ಪ ಅಜ್ವಾಯಿನ್ ಹಾಕಿದ್ದೀನಿ, ಮತ್ತು ಕೊಬ್ಬರಿ ಇದು ತುರಿದಿಟ್ಟಿದ್ದು, ಖಾರದ ಪುಡಿ, ಅಚ್ಚ ಖಾರದ ಪುಡಿ ಸ್ವಲ್ಪ, ಗೊಡ್ಖಾರ ಪುಡಿ ಅಂತೀವಲ್ಲ ಉತ್ತರ ಕನ್ನಡ ಕಡೆ ಅದು, ಮತ್ತು ಕರಿಬೇವು ಮತ್ತು ರಾಗಿ ಚೂಡ. ಇದು ಮಾರ್ಕೆಟಲ್ಲೂ ಸಿಗುತ್ತೆ, ಮನೆ ಹತ್ರನೂ ಮಾರೋಕ್ಕೆ ಚೀಲದಲ್ಲಿ ಬಂದಿರ್ತಾರೆ ನೋಡಿ, ಅಲ್ಲಿ ತೊಗೊಂಡಿದ್ದಿದ್ದು. ಮೊದಲು ಬಾಣಲೆನ ಕಾಯ್ಸೋಕ್ಕಿಟ್ಟಿದ್ದೀನಿ. ಅದರೊಳಗೆ 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇದು ಯಾರಾದರೂ ಗೆಸ್ಟ್ ಬಂದಾಗ ಫಟ್ ಅಂತ ಮಾಡಿಬಿಡ್ಬೋದು. ಚುರುಮರಿ ತಿಂದು ಬೋರ್ ಆಗಿದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಕೈಯಲ್ಲಿ ಮುರಿದ್ರೆ ಎಷ್ಟು ಪುಡಿಯಾಗಿರುತ್ತೆ, ಕುರು ಅಂತ. ಸ್ವಲ್ಪ ಬಿಸಿಲಿಗೆ ಹಾಕಬೇಕಂತನೂ ಇಲ್ಲ, ತಾಜಾ ಇದೆ, ಮಾಡಿಬಿಡ್ಬೋದು. ಎಣ್ಣೆ ನೋಡಿ ಕಾಯಕ್ಕೆ ಇಟ್ಟಿದ್ನಲ್ಲ, ಎಣ್ಣೆ ಕಾದ್ಮೇಲೆ ಶೇಂಗಾ ಹಾಕಿದ್ದೀನಿ. ಶೇಂಗಾನ ಲೋ ಉರಿಯಲ್ಲಿ ಹುರಿಬೇಕು. ಅದು ನಡುವರೆಗೆ ಸೀಳ್ದಂಗೆ ಆಗಬೇಕು, ಚಟಪಟ ಅಂತ. ಅದು ಸಿಡಿದ ಮೇಲೆ ಶೇಂಗಾ, ನಂತರ ಜೀರಿಗೆ, ಸಾಸಿವೆ, ಅಜ್ವಾಯಿನ್ ಏನಿತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿದ್ದು ಅದನ್ನು ಹಾಕಿದ್ದೀನಿ. ಅದನ್ನು ಹಾಕಿ ಅದು ಚಟಪಟ ಅಂತ ಸಿಡಿದ ಮೇಲೆ ಒಂದೊಂದಾಗಿ ಬೇರೆ ಸಾಮಗ್ರಿನ ಹಾಕ್ತಾ ಹೋಗ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಈಗ ಕರಿಬೇವು ಹಾಕಿದ್ದೀನಿ. ಒಗ್ಗರಣೆಯಲ್ಲಿ ಕರಿಬೇವು ಅದು ಕ್ರಿಸ್ಪಿಯಾಗಿ ಬರಬೇಕು, ಅದು ಅಂದರೆ ಚುರುಮರಿಯಲ್ಲಿ ಟೇಸ್ಟ್ ಕೊಡುತ್ತೆ. ನಂತರ ಜಜ್ಜಿದ ಬೆಳ್ಳುಳ್ಳಿ, ಇದರಲ್ಲಿ ನೀವು ಹಸಿ ಶುಂಠಿನೂ ಹಾಕ್ಬೋದು, ಆಪ್ಷನಲ್ಲು. ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇಲ್ಲಾಂದರೆ ಜಿಂಗರ್ ಗಾರ್ಲಿಕ್ ಪೇಸ್ಟ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಬೋದು. ಆದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಆಮೇಲೆ ಅದನ್ನು ಹಾಕಿ. ನಂತರ ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಸ್ವಲ್ಪ ಸೈಡೆಲ್ಲ ಸರಿಸಿ ಮಧ್ಯಭಾಗದಲ್ಲಿ ಅದು ಕೊಬ್ಬರಿಯನ್ನು ಸ್ವಲ್ಪ ಕೆಂಪಗಾಗುವವರೆಗೂ ಹುರಿಬೇಕು. ಲೋ ಫ್ಲೇಮಲ್ಲೇ ಇಡಬೇಕು, ಇದೆಲ್ಲ ಆಗುವವರೆಗೂ ಉರಿ. ಅದು ಚೆನ್ನಾಗಿ ಕೆಂಪಗಾದಮೇಲೆ ಅದು ಟೇಸ್ಟನ್ನು ಚೆನ್ನಾಗಿ ಕೊಡುತ್ತೆ ಕೊಬ್ಬರಿ. ಈಗ ಮಾಮೂಲಿ ಚುರುಮರಿಲೆಲ್ಲ ಹೇಗೆ ಹಾಕ್ತೀವೋ ಅದೇ ಥರನೇ ಸೇಮ್ ಮೆಥಡ್ ಇದು, ಅದೇ ಥರ ಒಗ್ಗರಣೆ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಒಗ್ಗರಣೆ. ಒಂದೊಂದಾಗಿ ಎಲ್ಲ ಕೆಂಪಗಾದಮೇಲೆ ನೋಡಿ, ನಾನು ಚೆಕ್ ಮಾಡ್ತಾಯಿದ್ದೆ. ಈಗ ಕೊಬ್ಬರಿನೂ ಸ್ವಲ್ಪ ಕೆಂಪಗಾಗಿದೆ. ಈಗ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ ಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಬೇಕು. ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದೊಂದು. ಇನ್ನೂವರೆಗೂ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮೀ. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಚಿಕನ್ ಕಿಂಗ್ ಗರಂ ಮಸಾಲೆ ಇತ್ತು, ಅದನ್ನೇ ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಅದನ್ನೇ ಹಾಕಿ. ಅದು ಗರಂ ಮಸಾಲೆ ಹಾಕಿದರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಮತ್ತು ಅಚ್ಚ ಖಾರದ ಪುಡಿ, ಅಚ್ಚದ ಖಾರದ ಪುಡಿ, ಉಪ್ಪನ್ನು ಗ್ಯಾಸನ್ನು ಆರಿಸಿ ಹಾಕಬೇಕು, ಇಲ್ಲಾಂದರೆ ಅದು ಸೀದು ಹೋಗುತ್ತೆ. ಈಗ ನೋಡಿ, ಆಮೇಲೆ ರಾಗಿ ಚೂಡಾನ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲನೂ ಒಂದಕ್ಕೊಂದು ಹೊಂದ್ಕೋಂಗೆ. ಇದು ಅಷ್ಟು 1-2 ಶೇರು ತೊಗೊಂಡಿದ್ದೆ ನಾನು ಚುರುಮರಿ ರಾಗಿ ಚೂಡ, ಅದನ್ನಷ್ಟು ಹಾಕಿ ಮಿಕ್ಸ್ ಮಾಡಿ ನಿಮಗೆ ಇದು ತೋರಿಸ್ತಾ ಇದ್ದೀನಿ. ನಂತರ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದೇನು ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿದರೆ, ಕಲರ್ಫುಲ್ ಆಗಿದೆ. ಇದನ್ನು ಮಾಡಿಟ್ಕೊಂಡ್ರೂ 15 ದಿವಸ ಆದ್ರೂ ಹಾಳಾಗೋದಿಲ್ಲ. ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಥವಾ ಪ್ಲಾಸ್ಟಿಕ್ ಹಾಳೆಯಲ್ಲಿ ಕಟ್ಟಿಟ್ರೆ ಏನೂ ಆಗೋದಿಲ್ಲ ನೋಡಿ. ಈ ಥರ ತೋರಿಸಿದರೆ ಪುಡಿ ಆಗುತ್ತೆ, ಅಷ್ಟು ಕ್ರಿಸ್ಪಿಯಾಗಿ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಮತ್ತು ದಯವಿಟ್ಟು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ನಂದು ನೆಕ್ಸ್ಟ್ ವಿಡಿಯೋಗಾಗಿ ನೀವು ಕಾಯಿರಿ. ಥ್ಯಾಂಕ್ ಯು.